ಉಡದಟ್ಟಿ ಉತ್ಸವ ಸಾಂಪ್ರದಾಯಿಕ ಸಂಭ್ರಮ, ಮಕ್ಕಳಿಗೆ ನೈತಿಕ ಸಂಸ್ಕಾರ. ಶರಣಬಸವ ಶಾಸ್ತ್ರಿಗಳ ಕರೆ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ, ಸ್ವಾಮೀಜಿಗಳ ಸಂದೇಶ. ಶಿರೋಳದಲ್ಲಿ ಅದ್ದೂರಿ ಉತ್ಸವ ಸಂಭ್ರಮ. ನಮಸ್ಕಾರ, ನ್ಯೂಸ್ 3 ಕನ್ನಡವನಿಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಶಿರೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ನಡೆದ ಉಡದಟ್ಟಿ ಉತ್ಸವ ಸಾಂಪ್ರದಾಯಿಕ ಸಂಭ್ರಮದೊಂದಿಗೆ ಜರುಗಿತು. ಇಂದಿನ ಮಕ್ಕಳಿಗೆ ನೈತಿಕ ಸಂಸ್ಕಾರ ನೀಡುವ ಮೂಲಕ ಅವರನ್ನು ನಾಡಿನ ಆಸ್ತಿಯನ್ನಾಗಿ ರೂಪಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಪಾಲಿನ ಮೇಲಿದೆ ಎಂದು ಮುಗೋಳ್ಕುಳದ ಶ್ರೀ ಸಿದ್ಧಾರೂಢ ಭಾರತೀಯ ಆಶ್ರಮದ ಪೂಜ್ಯರಾದ ಶರಣಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು. ಅವರು ಶಿರೋಳದಲ್ಲಿ ಮಾಣಿಕ ಶೆಟ್ಟಿ ಕುಟುಂಬದ ಸಂಗಪ್ಪ ಹಾಗೂ ಗಿರೀಶ್ ಸಹೋದರ ಮಹಾಮನೆಯಲ್ಲಿ ಮರಿಗುದ್ದಿ ಅಡವಿ ಸಿದ್ದೇಶ್ವರ ಮಠದ ಡಾಕ್ಟರ್ ಶ್ರೀ ನಿರುಪಾದೇಶ್ವರ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ನಡೆದ ಉಡದಟ್ಟಿ ಉತ್ಸವದಲ್ಲಿ ಮಾತನಾಡಿದರು. ಸಂಭ್ರಮದಲ್ಲಿ ಮಿಂದೆದ್ದ ಮಾಣಿಕ ಶೆಟ್ಟಿ ಕುಟುಂಬವು ವಿವಿಧ ಭಾಗಗಳಿಂದ ಆಗಮಿಸಿದ ಪೂಜ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಪಾದಪೂಜೆ ಮೂಲಕ ಗೌರವಿಸಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ, ಭಾಗ್ಯಶ್ರೀ, ಆನಂದ್, ಆಕಾಶ್ ಮತ್ತು ಸಮರ್ಥ್ ಸೇರಿದಂತೆ 5 ಮಕ್ಕಳನ್ನು ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಡಾಕ್ಟರ್ ನಿರುಪಾದೇಶ್ವರ ಮಹಾಸ್ವಾಮೀಜಿ ಅವರು ಶರಣು ಸಂಸ್ಕೃತಿಯಲ್ಲಿ ಬದುಕು ಸಾಗಿಸಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಪುಸ್ತಕದ ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ ಎಂದು ಮಕ್ಕಳಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಧೋಳ ವೆಂಕಣ್ಣ ಮಹಾರಾಜರು, ಶಿರೋಳದ ಬಸಪ್ಪಜ್ಜ, ಮಂಟೂರಿನ ಈರಯ್ಯ ಸ್ವಾಮೀಜಿ, ಬನಗುಳಿಯ ನಾರಾಯಣ ಮಹಾರಾಜರು, ರೌಕವಿ ಹನುಮಂತ್ ಕೊಡಗಾನೂರ್ ಗುರುಸ್ವಾಮಿಗಳು ಸೇರಿದಂತೆ ಅನೇಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉದ್ಯಮಿ ಸಂಗಮೇಶ್ ನಿರಾಣಿ, ಹಿರಿಯರಾದ ಶಿವಪ್ಪ ಪವಾಡ್ ಶೆಟ್ಟಿ, ಪೊಲೀಸ್ ಗೌಡ, ಶಂಕರಗೌಡ ಚಿಮ್ಮಳ್ ಸೇರಿದಂತೆ ಅನೇಕರು ಗಣ್ಯರು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬಂದವ ಸಿದ್ದರಾಮಪ್ಪ ಮಾಣಿಕ್ ಶೆಟ್ಟಿ ಹಾಗೂ ಪಾರವ್ವ ಮಹಾದೇವಪ್ಪ ಮರ್ನೂರ್ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಒಟ್ಟಿನಲ್ಲಿ ಉಡದಟ್ಟಿ ಉತ್ಸವ ಸಂಸ್ಕೃತಿ, ಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಸಾರಿದ ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಮೂಡಿಬಂತು. ಸುದ್ದಿ, ಸಾಂಸ್ಕೃತಿಕ ಸುದ್ದಿ ಮತ್ತು ಕ್ರೀಡೆಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 3 ಕನ್ನಡವನ್. ನಮಸ್ಕಾರ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ಹೀಗನ್ನ ಮತಿಗೆ ಮಂಗಲವನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ಹೀಗನ್ನ ಮತಿಗೆ ಮಂಗಲವನು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭುವಿಗಾಮೋದದಿಂದ ವಂದಿಸುವೇನು. ಸರ್ವ ವಿದ್ಯೆಗಳಿಗೆ, ಸರ್ವ ಬುದ್ಧಿಗಳಿಗೆ, ಸರ್ವ ಸಿದ್ಧಿಗಳಿಗೆ, ಸರ್ವಕ್ಕೆ ಸರ್ವ ಜೀವರ ತೋರ್ಗೆ ಗಾಲಿ ಕಾರಣವಾದ ಸರ್ವ ಮಂಗಲಿಗೆ ಆನಂದನ ಪೇ ಚಿನ್ನ